ಹುಟ್ಟುಹಬ್ಬ ಎಂದರೆ ಕೇಕ್ ಕತ್ತರಿಸುವುದು, ಸಂಭ್ರಮಿಸುವುದು, ಶುಭಾಶಯಗಳನ್ನು ಸ್ವೀಕರಿಸುವುದು ಸಾಮಾನ್ಯ. ಆದರೆ ತಮ್ಮ ಜನ್ಮದಿನವನ್ನ ಸಾವಿರಾರು ಜನರೊಂದಿಗೆ ಹಂಚಿಕೊಳ್ಳುತ್ತಾ ಹಸಿದವರ ಹೊಟ್ಟೆ ತುಂಬಿಸುವ ಸಂಕಲ್ಪದೊಂದಿಗೆ ಆಚರಿಸಿದ್ರೆ ಅದು ನಿಜಕ್ಕೂ ಮಾದರಿ ಕಾರ್ಯಕ್ರಮವಾಗುತ್ತದೆ. ವಿಶ್ವಾಸ್ ಜ್ಯುವೆಲ್ಲರ್ಸ್ ಸಂಸ್ಥೆಯ ಮಾಲೀಕ ವಿಶ್ವಾಸ್ ಅವರು ತಮ್ಮ ಹುಟ್ಟುಹಬ್ಬವನ್ನ ಸೇವೆಯ ಮೂಲಕ ಆಚರಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ. ವಿಶೇಷ ಪೂಜೆ, ಕೇಕ್ ಕಟಿಂಗ್ ಹಾಗೂ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಜನ್ಮದಿನಕ್ಕೆ ಹೊಸ ಅರ್ಥ ನೀಡಿದ್ದಾರೆ. ಸಂಭ್ರಮಕ್ಕೂ ಒಂದು ಅರ್ಥ ಇರಬೇಕು, ಸಂತೋಷಕ್ಕೂ ಸಮಾಜಮುಖಿ ಸಂದೇಶ ಇರಬೇಕು ಎಂಬ ಆಶಯದೊಂದಿಗೆ ವಿಶ್ವಾಸ್ ಜ್ಯುವೆಲ್ಲರ್ಸ್ನ ಮಾಲೀಕ ವಿಶ್ವಾಸ್ ಅವರು ತಮ್ಮ ಹುಟ್ಟುಹಬ್ಬವನ್ನ ವಿಭಿನ್ನವಾಗಿ ಆಚರಿಸಿಕೊಂಡಿದ್ದಾರೆ. ತುಮಕೂರಿನ ಕಾಲ್ಟ್ಯಾಕ್ಸ್ ಸರ್ಕಲ್ನಲ್ಲಿರುವ ಶ್ರೀ ಗಣೇಶ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಹುಟ್ಟುಹಬ್ಬದ ಆಚರಣೆಗೆ ಚಾಲನೆ ನೀಡಲಾಯಿತು. ದೇವರ ಆಶೀರ್ವಾದ ಪಡೆದು ಸಂಸ್ಥೆಯ ಅಭಿವೃದ್ಧಿ, ಗ್ರಾಹಕರ ಕ್ಷೇಮ ಹಾಗೂ ಸಮಾಜದ ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು. ಪೂಜೆಯ ಬಳಿಕ ಕುಟುಂಬ ಸದಸ್ಯರು, ಸ್ನೇಹಿತರು, ಸಿಬ್ಬಂದಿ ಹಾಗೂ ಅಭಿಮಾನಿಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನದ ಸಂಭ್ರಮವನ್ನ ಹಂಚಿಕೊಂಡರು. ಆದರೆ ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಕೇಕ್ ಅಲ್ಲ, ಸಮಾಜ ಸೇವೆಯ ಸಂಕಲ್ಪ. ಹುಟ್ಟುಹಬ್ಬದ ಅಂಗವಾಗಿ ಜಿಲ್ಲೆಯ ವಿವಿಧ 6 ಕಡೆಗಳಲ್ಲಿ ಬೃಹತ್ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. 5ರಿಂದ 6 ಸಾವಿರ ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದ್ದು, ಕೇಂದ್ರದಿಂದಲೇ ಪೂಜೆ ನೆರವೇರಿಸಿ ವಿವಿಧ ತಾಲೂಕುಗಳಿಗೆ ಅನ್ನವನ್ನ ಕಳುಹಿಸಲಾಗಿದೆ. ಸರ್, ನನಗಂತೂ ನನ್ನ ಬರ್ಡೇ ತುಂಬ ಸ್ಪೆಷಲ್ಲು. ಅದಕ್ಕೆ ನನ್ನ ಬರ್ಡೇ ದಿವಸ ನಾನು ಒಬ್ಬನೇ ಖುಷಿ ಇಲ್ದಲೆ ನನ್ನ ಖುಷಿನ ಎಲ್ಲರ ಜೊತೆ ಹಂಚ್ಕೊಬೇಕು ಅಂತಲೇ ನಾನು ಈ ಬರ್ಡೇ ಮಾಡ್ತಾ ಇರೋದು. ಸೊ ಇವತ್ತೊಂದು ನಿಯರ್ಲಿ 5ರಿಂದ 6 ಸಾವಿರ ಜನಕ್ಕೆ ಊಟ ಹಾಕ್ಸ್ತೀನಿ. ಎಲ್ಲ ತಾಲೂಕು ಅಂಥ ತಾಲೂಕಿಗೆ ಒಂದು 3-4 ತಾಲೂಕಿಗೆ ನಾನು ಊಟ ಕಳಿಸ್ತಾ ಇದ್ದೀನಿ ಇಲ್ಲಿಂದಾನೇ ಪೂಜೆ ಮಾಡಿ. ಸೊ ನನ್ನದು ಇಷ್ಟೇ ಹಾರೈಕೆ, ನೀವು ನನಗೆ ಇಷ್ಟು ಬೆಳೆಸಿದ್ದೀರಾ, ಹೀಗೆ ಬೆಳೆಸ್ತಾ ಇರಿ. ನಿಮ್ಮ ವಿಶ್ವಾಸಕ್ಕೆ ವಿಶ್ವಾಸ್ ಜ್ಯುವೆಲ್ಲರ್ಸ್. ಸರ್, ಹೋದ್ಸಲಿ ಬರೀ ನಮ್ಮ ಅಂಗಡಿ ಮುಂದೆ ನಾನು ಅನ್ನ ಸಂತರ್ಪಣೆ ಮಾಡಿದ್ದೆ. ಇವತ್ತೊಂದು 5-6 ಕಡೆ ಆಯೋಜಿಸಿದ್ದೀನಿ, ಎಲ್ಲರಿಗೂ ಅನ್ನ ಸಂತರ್ಪಣೆ. ಹಾಗೆ ನಾನೊಂದು ಪಾರ್ಟಿ ಮಾಡ್ತೀನಿ ನಮ್ಮ ಟೀಮ್ ಜೊತೆ, ನಮ್ಮ ಸ್ಟಾಫ್ ಜೊತೆಗೆ. ಸೊ ಈ ಸಲ ಇನ್ನೂ ಅದ್ಧೂರಿಯಾಗಿ ಆಚರಿಸ್ಕೊತಾ ಇದ್ದೀನಿ. ಸರ್, ಏನಿಲ್ಲ, ಬೆಳಗ್ಗೆ ಗಣೇಶನ ದೇವಸ್ಥಾನಕ್ಕೆ ಹೋದ್ವಿ. ಗಣೇಶನ ದೇವಸ್ಥಾನ ಎಲ್ಲ ಶಿವಂದು, ಪಾರ್ವತಿದು, ಗಣೇಶಂದು ಆಶೀರ್ವಾದ ತೊಗೊಂಡು ನಮ್ಮ ಸ್ಟಾಫ್ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಅವ್ರ ಮುಂದೆನೇ ಕೇಕ್ ಕಟಿಂಗ್ ಆಯಿತು. ಮಾಡ್ತಾ ಇರ್ತೀವಿ, ಹೇಳೋದು ಅದು ಕಮ್ಮಿ, ಅದು ಮಾಡ್ತಾ ಇರ್ತೀವಿ. ನನ್ನ ಖುಷಿಯನ್ನ ಎಲ್ಲರ ಜೊತೆ ಹಂಚಿಕೊಳ್ಬೇಕು ಎಂಬ ಉದ್ದೇಶದಿಂದ ಈ ರೀತಿಯ ಆಚರಣೆ ಮಾಡ್ತಿದ್ದೇವೆ. ಸುಮಾರು 5ರಿಂದ 6 ಸಾವಿರ ಜನರಿಗೆ ಅನ್ನ ಸಂತರ್ಪಣೆ ಮಾಡ್ತಿದ್ದೇವೆ. ನಮ್ಮನ್ನ ಇಷ್ಟು ಎತ್ತರಕ್ಕೆ ಬೆಳೆಸಿರುವ ಗ್ರಾಹಕರಿಗೆ ನಾನು ಸದಾ ಋಣಿಯಾಗಿರ್ತೇನೆ. ಅವರ ವಿಶ್ವಾಸವೇ ನಮ್ಮ ದೊಡ್ಡ ಸಂಪತ್ತು ಎಂದು ಅಭಿಪ್ರಾಯಪಟ್ಟರು. ವ್ಯಾಪಾರದಲ್ಲಿ ಯಶಸ್ಸು ಗಳಿಸಿದ ಬಳಿಕ ಸಮಾಜಕ್ಕೆ ಮರಳಿಕೊಡುವ ಮನೋಭಾವವೇ ವ್ಯಕ್ತಿಯ ನಿಜವಾದ ದೊಡ್ಡತನ ಅನ್ನೋದಕ್ಕೆ ವಿಶ್ವಾಸ್ ಅವರ ಈ ಕಾರ್ಯ ಸಾಕ್ಷಿಯಾಗಿದೆ. ಹುಟ್ಟುಹಬ್ಬದ ದಿನವನ್ನ ಕೇವಲ ವೈಯಕ್ತಿಕ ಸಂಭ್ರಮಕ್ಕೆ ಸೀಮಿತಗೊಳಿಸದೆ ಸಾವಿರಾರು ಜನರ ಹೊಟ್ಟೆ ತುಂಬಿಸುವ ಸೇವಾ ಕಾರ್ಯಕ್ಕೆ ಮೀಸಲಿಟ್ಟಿರುವುದು ಅನೇಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಿಮ್ಮ ವಿಶ್ವಾಸಕ್ಕೆ ವಿಶ್ವಾಸ್ ಜ್ಯುವೆಲ್ಲರ್ಸ್ ಎಂಬ ಸಂಸ್ಥೆಯ ಧ್ಯೇಯ ವಾಕ್ಯವನ್ನ ಕೇವಲ ಜಾಹೀರಾತಾಗಿ ಸೀಮಿತಗೊಳಿಸದೆ ಸಮಾಜ ಸೇವೆಯ ಮೂಲಕವೂ ಸಾರ್ಥಕಗೊಳಿಸುವ ಪ್ರಯತ್ನ ಇದಾಗಿದೆ. ಅನ್ನದಾನವೇ ಮಹಾದಾನ ಎನ್ನುವ ಮಾತನ್ನ ಅಕ್ಷರಶಃ ಪಾಲಿಸುತ್ತಾ ವಿಶ್ವಾಸ್ ಜ್ಯುವೆಲ್ಲರ್ಸ್ ಕುಟುಂಬ ಈ ಬಾರಿ ಜನ್ಮದಿನವನ್ನ ಸಮಾಜಮುಖಿ ಸೇವೆಯ ಹಬ್ಬವನ್ನಾಗಿ ಪರಿವರ್ತಿಸಿದೆ. ಗ್ರಾಹಕರ ವಿಶ್ವಾಸ, ದೇವರ ಆಶೀರ್ವಾದ ಹಾಗೂ ಸಮಾಜದ ಪ್ರೀತಿ, ಈ ಮೂರನ್ನು ತನ್ನ ಬದುಕಿನ ದೊಡ್ಡ ಸಂಪತ್ತೆಂದು ಹೇಳುವ ವಿಶ್ವಾಸ್ ಅವರು ಮುಂದೆಯೂ ಇಂತಹ ಸೇವಾ ಕಾರ್ಯಗಳನ್ನು ನಿರಂತರವಾಗಿ ಮುಂದುವರಿಸುವ ಸಂಕಲ್ಪ ವ್ಯಕ್ತಪಡಿಸಿದ್ದಾರೆ.
ಹಬ್ಬ ಎಂದರೆ ಕೇವಲ ವೈಯಕ್ತಿಕ ಸಂಭ್ರಮವಲ್ಲ, ಸಮಾಜದೊಂದಿಗೆ ಸಂತೋಷ ಹಂಚಿಕೊಳ್ಳುವ ಅವಕಾಶವೂ ಆಗಬಹುದು ಎಂಬುದನ್ನು ವಿಶ್ವಾಸ್ ಜ್ಯುವೆಲ್ಲರ್ಸ್ನ ಮಾಲೀಕರಾದ ವಿಶ್ವಾಸ್ ಅವರು ತಮ್ಮ ಕಾರ್ಯದ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ, ವಿಶೇಷ ಪೂಜೆ ಹಾಗೂ ಸರಳ ಆಚರಣೆಯ ಮೂಲಕ ಈ ಜನ್ಮದಿನ ಅನೇಕರಿಗೆ ಮಾದರಿಯಾಗಿದೆ. ಕ್ಯಾಮೆರಾ ಪರ್ಸನ್ ಸುನಿಲ್ ಜೊತೆ ಮಂಜುನಾಥ್ HR, ಪ್ರಗತಿ ಟಿವಿ, ತುಮಕೂರು.